ಹೊಸಕೋಟೆ ತಾಲೂಕು ಸುತ್ತಮುತ್ತ ರಾತ್ರಿ ಧಾರಾಕಾರ ಮಳೆ, ವರ್ಣನ ಆರ್ಭಟ, ನಿಲ್ಲದ ಅವಾಂತರ, ಜನಜೀವನ ಅಸ್ತವ್ಯಸ್ತ. ಧಾರಾಕಾರ ಮಳೆಗೆ ಚರಂಡಿಗಳು ತುಂಬಿ ಮನೆಗಳಿಗೆ ನುಗ್ಗಿದ ಮಳೆ ನೀರು. ರಾಜಕಾಲುವೆ ಪಕ್ಕದಲ್ಲಿದ್ದ 4-5 ಮನೆಗಳಿಗೆ ನುಗ್ಗಿದ ಮಳೆ ನೀರು. ಮನೆಯಲ್ಲಿದ್ದ ವಸ್ತುಗಳು, ಸಾಮಗ್ರಿಗಳೆಲ್ಲ ಜಲಾವೃತ. ಹೊಸಕೋಟೆ ತಾಲೂಕಿನ ದೊಡ್ಡನಲ್ಲೂರು ಹಳ್ಳಿಯಲ್ಲಿ ಘಟನೆ. ರಾತ್ರಿ ಪೂರ್ತಿ ಮನೆಗಳಿಗೆ ನುಗ್ಗಿದ ಮಳೆ ನೀರು ಹೊರಹಾಕಲು ಹರಸಾಹಸ. ಚರಂಡಿ ಮತ್ತು ರಾಜಕಾಲುವೆ ಸ್ವಚ್ಛಗೊಳಿಸುವ ಕಾರಣ ಮನೆಗಳಿಗೆ ನುಗ್ಗಿದ್ದಂತಹ ನೀರು. ಮಳೆಯ ಅವಾಂತರ ಕಂಡು ಅಧಿಕಾರಿಗಳ ವಿರುದ್ಧ ಸ್ಥಳೀಯರ ಆಕ್ರೋಶ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕಿನ ದೊಡ್ಡನಲ್ಲೂರು ಹಳ್ಳಿಯ ಗ್ರಾಮದಲ್ಲಿ ಈ ಒಂದು ಘಟನೆ. ರಾತ್ರಿ ಸುಮಾರು 12:30 1 ಗಂಟೆ ಮಳೆ ಬಂದಿದೆ. ಮಳೆ ಬಂದಾಗ ಏನಾಗಿದೆ ಅಂದರೆ, ಮೋರಿ ಇದೆ ಒಂದು, ಮೋರಿಯಲ್ಲಿ ಕಸ ಕಡ್ಡಿ ಎಲ್ಲ ಇತ್ತು. ಆವಾಗ ಕ್ಲೀನ್ ಮಾಡ್ತಾ ಇದ್ದರೆ ಚೆನ್ನಾಗಿರ್ತದೆ. ಲಾಸ್ಟ್ ಟೈಮಿಂದ ಕ್ಲೀನ್ ಮಾಡಿಲ್ಲ. ಆ ಕ್ಲೀನ್ ಮಾಡಿಲ್ಲ ಕಾರಣಕ್ಕೆ ಜೋರಾಗಿ ಮಳೆ ಬಂದು ಒಂದೇ ಸತಿ ನೀರು ಬಂದೆಲ್ಲ ಹೋಗಿ ಮೋರಿ ಬ್ಲ್ಯಾಕ್ ಆಗಿಬಿಟ್ಟು ಸೀದಾ ಈ ಮನೆ ಒಳಗಡೆ ಎಲ್ಲ ಹೋಗಿ ಸುಮಾರು ನೋಡಿ ಆಯಿತು, 2 ಅಡಿ ಆಯಿತು ಮನೆ ಒಳಗಡೆ. ಇಷ್ಟು ಹೋಗಿ ಎಲ್ಲ ನಿಂತು ದವಸ ಧಾನ್ಯ ಏನಿದೆ ಎಲ್ಲ ಆಚೆ ಕಡೆ ಬಂದುಬಿಟ್ಟಿದೆ. ಮಲ್ಗದ ಜಾಗ ಎಲ್ಲ ಮಕ್ಕಳೆಲ್ಲ ಫುಲ್ ನೆಂದುಬಿಟ್ಟಿದ್ದಾರೆ. ಎಷ್ಟೊತ್ತಾಯ್ತು? ಹೆಚ್ಚು ಕಮ್ಮಿ 4 ಗಂಟೆ 5 ಗಂಟೆ ಆಗಿತ್ತು ಎಲ್ಲ ಖಾಲಿ ಮಾಡೋಕೆ. ರಾತ್ರಿ ಎಲ್ಲ ನೀರು ತೆಗಿಯೋದು ಕೆಲಸ ಆಗಿತ್ತು ನಿಮಗೆ? ನಾವೇ ಕೈಯಿಂದ ಮಾಡಿ ಮೋರೆಲ್ಲ ತೆಗೆದು ಸ್ವಲ್ಪ ಕುಳುವ ತಗೊಂಡು ಕಡ್ಡಿ ತಗೊಂಡು ಏನು ಮಾಡಿದ್ರು ಅಲ್ಲಿ ಸ್ವಲ್ಪ ನೀರು ಕಮ್ಮಿ ಆದಮೇಲೆ ಆಮೇಲೆ ನೀರು ಅವಕಾಶ ಸಿಕ್ತು. ಇಲ್ಲಾಂದ್ರೆ ಇಲ್ಲ. ಈಗ JCP ಹೇಳಿ ಬಂದು JCP ಕ್ಲೀನ್ ಮಾಡ್ತಾ ಇದ್ದಾರೆ. ಈಗ ಎಲ್ಲ ನೆಂದೋಗಿದೆ. ಏನೇನು ನೆಂದೋಗಿದ್ದು? ತರಕಾರಿ, ಬೇಳೆ, ಅಕ್ಕಿ, ರಾಗಿ ಮೂಟೆ ಎಲ್ಲ ನೆಲದಲ್ಲೇ ಇತ್ತು. ಎಲ್ಲ ತೇವಾಗ್ಬಿಟ್ಟಿದೆ.